ಅವ್ರಿಗೂ ಸ್ವಾಗತ. ಮೊದಲನೇದಾಗಿ ಪತ್ರಿಕಾಗೋಷ್ಠಿ ತಮ್ಮನ್ನ ಕರೆದಿದ್ದೀವಿ ಇವತ್ತು. ನಿಮಗೆ ವೆಲ್ಕಮ್. ನಿನ್ನೆ ದಿನ ನಮ್ಮ ಸರ್ಕಾರದಿಂದ ಒಂದು ಇದು ಘೋಷಣೆ ಮಾಡಿದ್ದಾರೆ. ಅದು ಏಕರೂಪದರೆ ಯಾವುದೇ ಥಿಯೇಟ್ರ್ ಆಗ್ಬೋದು, ಯಾವುದೇ ಸಿನಿಮಾ ಆಗ್ಬೋದು, ಯಾವುದೇ ಲ್ಯಾಂಗ್ವೇಜ್ ಆಗ್ಬೋದು, ಎಲ್ಲ ಒಂದೇ ರೀತಿಯ ದರೆ ಪ್ರಕಟಣೆ ಮಾಡಿದ್ದಾರೆ. ಇದಕ್ಕೆ ಎಲ್ಲ ಬೇರೆ ಸ್ಟೇಟವರು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಮೊದಲನೇದಾಗಿ ನಮ್ಮ ಘನ ಸರ್ಕಾರಕ್ಕೆ ನಾವು ಸ್ವಾಗತ ಕೋರ್ತಾ ಇದ್ವಿ. ಅವ್ರು ಏನು ನಮಗೆ ಇವತ್ತಿನ ದಿನ ಇದು ಓಡಿಸಿದಾರಲ್ಲ, ನೆಕ್ಸ್ಟ್ ಇದು ಆರ್ಡ್ರಿಗೆ ಬರುತ್ತೆ, ಮುಂದಿನ 15 ದಿನದಲ್ಲಿ ಜಾರಿ ಆಗುತ್ತೆ. ಆದರೆ ಇವತ್ತು ಘೋಷಣೆ ಆಗಿದೆ. ಎಲ್ಲ ಡಿಪಾರ್ಟ್ಮೆಂಟ್ಗಳಿಂದ ಮುಂದೆ ಹೋಗಿ ಇನ್ನೊಂದು 15 ದಿನದಲ್ಲಿ ನಮಗೆ ಜಾರಿಗೊಳಿಸ್ತಾರೆ. ಇದನ್ನು ಅನೇಕ ವರ್ಷಗಳಿಂದ ಇದು ಪೆಂಡಿಂಗಲ್ಲಿತ್ತು. 16ರಲ್ಲಿ ಓಡಿಸ್ಬಿಟ್ಟಿದ್ರು. ಆದರೆ ಎಲ್ಲೋ ಒಂದು ಕಡೆ ಮಿಸ್ಟೇಕಾಗಿ ಅದನ್ನು ಸ್ಟಾಪ್ ಮಾಡಿದರು, ಸ್ಟೇ ತಂದಿದ್ರು. ಈ ಸಲ ಎಲ್ಲ ಪಕ್ಕಬಂಧವಾಗಿ ಎಲ್ಲವೂ ನೀಟಾಗಿ ಒಳ್ಳೆಯ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು 15 ದಿನ ಟೈಮ್ ಕಾಲಾವಕಾಶ ಕೊಟ್ಟಿದ್ದಾರೆ. ಯಾರೂ ಸಹ ಇದನ್ನು ವಿರೋಧ ಮಾಡೋಕ್ಕಾಗೋದಿಲ್ಲ. ಆ ಥರ ಅಧಿಸೂಚನೆ ಹೊರಡಿಸಿದ್ದಾರೆ. ಇನ್ನೊಂದು, ಇದು ಎಲ್ಲರಿಗಂತ, ನಮ್ಮ ಇಂಡಸ್ಟ್ರಿಗಲ್ಲ, ಕರ್ನಾಟಕದ ಏನು ಜನತೆ ಇದ್ದಾರಲ್ಲ ಅವ್ರಿಗೆಲ್ಲರೂ ಏನು ಬಯಸ್ತಾಯಿದ್ರು. ನಾವೆಲ್ಲ ಸಿನಿಮಾ ನೋಡ್ಬೇಕಾದ್ರೆ ಬೇಕಾದಷ್ಟು ಖರ್ಚಾಗ್ತಾಯಿದೆ, ನಾವು ಯಾರೂ ನೋಡೋಕ್ಕಾಗ್ತಾಯಿಲ್ಲ, ತಿಂಗಳಲ್ಲಿ ಒಂದು ಸಿನಿಮಾ ನೋಡೋಕ್ಕೂ ಆಗ್ತಾಯಿಲ್ಲ ಅನ್ನೋ ರೀತಿ ಅವರು ವ್ಯಕ್ತಪಡಿಸ್ತಾಯಿದ್ರು. ಅದನ್ನು ಇವತ್ತು ಸಲೀಸಾಗಿ ನಮ್ಮ ಘನ ಸರ್ಕಾರ ಅನುವು ಮಾಡಿಕೊಡ್ತಾ ಇದೆ. ಅದಕ್ಕೆ ಎಲ್ಲರೂ ಶ್ಲಾಘನೀಯ ಹೇಳ್ತಾಯಿದ್ದಾರೆ. ನಮ್ಮ ಚಾಂಬರ್ ಎಲ್ಲ ಒಕ್ಕೂಟಗಳಾಗ್ಬೋದು, ಇನ್ನೊಂದು ಅಂಗಸಂಸ್ಥೆಗಳು ಎಲ್ಲರೂ ನಮಗೆ ಕೇಳ್ತಾಯಿದ್ರು, ಇದು ಯಾವಾಗ ಬರುತ್ತೆ, ನೀವು ಸ್ವಲ್ಪ ಫಾಲೋ ಮಾಡಿ ಅಂತೇಳಿ ಕೇಳ್ತಾನೆ ಇದ್ದರು. ನಾವೆಲ್ಲರೂ ಸೇರಿಕೊಂಡು ಒಬ್ಬರ ಮೇಲೇನು ಭಾರ ಹಾಕಿದ್ವಿ. ಎಲ್ಲರೂ ಕೇಳ್ತಾಯಿದ್ರು. ಆದರೆ ನಮ್ಮ ಗೋವಿಂದನ ಅಲ್ಲಿ ಗೌರ್ಮೆಂಟಲ್ಲಿ ಹತ್ತಿರದಾಗಿ ಇರೋದರಿಂದ ಅವ್ರ ಕಡೆಗೆ ನಾವು ಹೆಚ್ಚಿಗೆ ಅವ್ರನ್ನ ಮುಂದೆ ಬಿಟ್ಟಿದ್ವಿ. ಅವರು ಕೇಳಿದಾಗಲ್ಲ ಈಗಾಗಾಯಿತು ಅಂತ ಹೋಗಿ ಬರ್ತಾನೇ ಇದ್ದಾರೆ. ಅಷ್ಟು ಕೊನೆಗೆ ಇಲ್ಲಿ ಒಳ್ಳೆಯ ಸುದ್ದಿ ಬಂದಿದೆ. ನಾವು ಮೊದಲನೇದಾಗಿ ಅವ್ರಿಗೆ ನಮ್ಮ ಏನು ಇಂಡಸ್ಟ್ರಿ ಬೇಡಿಕೆನ ಈಡೇರಿಸಿದ್ದಾರಲ್ಲ ಅವ್ರಿಗೆ ಧನ್ಯವಾದಗಳು ತಿಳಿಸ್ತೀವಿ. ಇಷ್ಟಲ್ಲೇ ಅವ್ರಿಗೆ ದೊಡ್ಡ ಅಭಿನಂದನಾ ಸಮಾರಂಭನ ಮಾಡಬೇಕಂತ ಇದ್ವಿ. ಇನ್ನು ಮುಂದೆ ಏನೇನು ಆಯಿತು, ಹೇಗಾಯಿತು ಅನ್ನೋದನ್ನೆಲ್ಲ ನಮ್ಮ ಗೋವಿಂದಣ್ಣವರು ನಿಮಗೆ ವಿವರವಾಗಿ ತಿಳಿಸ್ತಾರೆ. ಪ್ರೇಕ್ಷಕರಿಗೆ ಅನುಕೂಲ ಆಗಿದೆ ಎಲ್ಲದಕ್ಕಂತ. ನಮ್ಮ ಕೆಲವ್ರಿಗೆ ಸ್ವಲ್ಪ ಏನೋ ಪ್ಯಾನ್ ಇಂಡಿಯಾ ಅಂತ ಮಾಡ್ತೀವಿ. ಆಮೇಲೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ನಾವು ಹೆಚ್ಚಿನ ಸೌಕರ್ಯ ಕೊಡ್ತಾಯಿದ್ವಿ. ನಮಗೆಲ್ಲ ಸಾಕಾಗಲ್ಲ ಅನ್ನೋದು ಅವ್ರಿಗಿದೆ. ಆದರೆ ಅವ್ರಿಗೆ ಗೊತ್ತಾಗುತ್ತೆ ಈಗ ಏನು ಆಗಿದೆಯಲ್ಲ, ಇನ್ನೊಂದು 3-4 ತಿಂಗಳಲ್ಲಿ ಗೊತ್ತಾಗತ್ತೆ ಏನು ಹೆಚ್ಚಿನ ಸಂಖ್ಯೆ ಜನ ನೋಡ್ತಾರೆ. ಇವತ್ತಿನ ದಿನ ಏನು ಒಂದು ಥಿಯೇಟ್ರಿಗೆ ಎಲ್ಲರೂ ಬರೋಕ್ಕಾಗ್ತಾ ಇರಲಿಲ್ಲ, ಎಲ್ಲ ಪ್ರೇಕ್ಷಕರಿಗೆ ಬರೋಕ್ಕಾಗ್ತಾ ಇರಲಿಲ್ಲ. ಇವತ್ತು ಮುಂದಿನ ಏನು ಮುಂದೆ ನಡೀತಾ ಇತ್ತಲ್ಲ ಥಿಯೇಟ್ರ್ಗಳಲ್ಲಿ ಸಾಲಿಗೆ ಜನ ನಿಂತ್ಕೊಳ್ತಾಯಿದ್ರು. ಅದು ಮುಂದೂ ಮರುಕಳಿಸ್ತದೆ ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಅದೇ ರೀತಿ ಹೆಚ್ಚಿನ ಜನಸಂಖ್ಯೆ ನೋಡ್ತಾರೆ. ಸ್ವಲ್ಪ ವೇರಿಯೇಷನ್ ಆಗ್ಬೋದು, ಮಲ್ಟಿಪ್ಲೆಕ್ಸಲ್ಲಿ ಆಗ್ಬೋದು, ನಮ್ಮ ಪ್ಯಾನ್ ಇಂಡಿಯಾ ಸಿನಿಮಾಗಳಂತ ಮಾಡ್ತಾಯಿದ್ದಾರಲ್ಲ ಅವರು ಗಮನಕ್ಕೂ ಬರುತ್ತೆ. ಸರಿ, ಇದು ಮಾಡಿರೋದು ಇವರು, ಇದು ಮುಂದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಅವ್ರಿಗೆ ಏನೋ ಅವರು ಅನಿಸಿಕೆಗಳು ರಾಂಗ್ ಆಗ್ಬೋದು. ನಾವು ಇಷ್ಟೆಲ್ಲ ಸಾವಿರಾರು ಕೋಟಿ ಮಾಡ್ತಾಯಿದ್ವಿ, ನಮಗೆ ಎಲ್ಲಿ ಹೊಡೆತ ಬೀಳುತ್ತೆ ಅಂತೇಳಿ. ನಿಮ್ಗೆ ಎಲ್ಲ ಸ್ಟೇಟಲ್ಲಿ ಇದೆ. ನಮ್ಮದೇನು ಕರ್ನಾಟಕ ಹೊರತುಪಡಿಸಿ ಎಲ್ಲ ಸ್ಟೇಟಲ್ಲೂ ಕಡಿಮೆ ರೇಟ್ಗಳಲ್ಲಿ ಇರೋದು. ಇವತ್ತಿನ ದಿನ ಆಂಧ್ರ ಆಗ್ಬೋದು, ತೆಲಂಗಾಣ ಆಗ್ಬೋದು, ಕೆಲವೆಲ್ಲೂ ಅವರು ಏನು ಕರ್ನಾಟಕದವ್ರನ್ನ ಅಷ್ಟು ಹೋಗಲಿದ್ದಾರೆ. ರಾತ್ರಿ ನೋಡಿದೆ ಕೆಲವು ಚಾನಲ್ಗಳಲ್ಲಿ, ಅಷ್ಟು ಕಟ್ಟುನಿಟ್ಟಾಗಿ ಅವ್ರು ಮಾಡ್ತಾರೆ. ಅನ್ಕೋಟಿಂದ ಸಾಧಿಸ್ತಾರೆ ಅನ್ನೋದನ್ನು ಅವರ ಚಾನಲ್ಗಳಲ್ಲಿ ನೋಡಿದ್ವಿ. ಇನ್ನು ಏನಾರು ಕ್ವಶನ್ಸ್ ಇದ್ದರೆ ನಮ್ಮ ಗೋವಿಂದಣ್ಣವ್ರನ್ನ ಕೇಳಿ, ನಮ್ಮನ್ನೇನಾರು ಕೇಳೋದಾದ್ರೂ ಕೇಳ್ಬೋದು. ಮಾತಾಡಿ ಆಮೇಲೆ ಲಾಸ್ಟ್